ಸಮಾಜದಲ್ಲಿ ಮಕ್ಕಳನ್ನ ದುರುಪಯೋಗ ಮಾಡ್ಕೊಳ್ಳೋದು ಅಂದರೆ ಅವ್ರನ್ನ ಬಾಲಕಾರ್ಮಿಕರನ್ನಾಗಿ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಅವ್ರನ್ನ ಭಿಕ್ಷೆ ಬೇಡಕ್ಕೆ ತೊಡಗಿಸೋದಿರ್ಬೋದು, ಅಥವಾ ಬೇರೆ ಬೇರೆ ರೀತಿ ಅವ್ರನ್ನ ಬಳಸ್ಕೊಳ್ಳೋದು ಇರ್ಬೋದು, ಮತ್ತು ಲೈಂಗಿಕ ದುರುಪಯೋಗಕ್ಕೆ ಬಳಸ್ಕೊಳ್ಳೋದಿರ್ಬೋದು, ಬೇರೆ ಬೇರೆ ರೀತಿ ದುಡಿಸ್ಕೊಳ್ಳೋದ್ರಿಂದ ಎಲ್ಲ 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 ರೀತಿಯೂ ಮಕ್ಕಳ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗ್ತಿದೆ. ಸೊ ತನ್ಮೂಲಕ ಒಂದು ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಮಕ್ಕಳಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಿದಾಗ ಒಂದು ಜಾಗೃತಿ ಉಂಟಾಗಿ ಅವರ ಹಕ್ಕುಗಳ ಬಗ್ಗೆ ಅರಿವು ಉಂಟಾಗತ್ತೆ. ಹಾಗಾಗಿ ಬೆಂಗಳೂರು ನಗರ ಪೊಲೀಸು ಮತ್ತು ಜನಾಗ್ರಹ ಸ್ವಯಂ ಸೇವಾ ಸಂಸ್ಥೆಯವರು ಒಟ್ಟಿಗೆ ಸೇರಿ ಶಾಲಾ ಕಾಲೇಜುಗಳು, ಹಾಸ್ಟೆಲ್ಗಳು ಇತ್ಯಾದಿ ಮಕ್ಕಳು ಇರುವಂಥ ಜಾಗಗಳಿಗೆ ಹೋಗಿ ಮಕ್ಕಳ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸ್ತಾ ಇರೋದು ತುಂಬ ಸ್ವಾಗತಾರ್ಹ, ತುಂಬ ಪ್ರಶಂಸನೀಯವಾದಂಥ ವಿಚಾರಗಳು. ಅದು ತುಂಬ ಅತ್ಯಗತ್ಯ ಮತ್ತು ಅನಿವಾರ್ಯವಾಗಿದೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಮತ್ತು ಮಕ್ಕಳಿಗೆ ತಮ್ಮ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿ ತಮಗೇನು ತೊಂದರೆ ಆಗ್ತಿದೆ ತಾವೇ ಅದನ್ನು ಸರಿಪಡಿಸ್ಕೊಳ್ಳೋದು, ಮತ್ತು ತಮಗೆ ಆಗುವಂಥ ತೊಂದರೆನ ಪೊಲೀಸ್ ಸ್ಟೇಷನ್ಗಿರ್ಬೋದು, ಅಥವಾ ಸರ್ಕಾರಕ್ಕಿರ್ಬೋದು, ಸಂಘ ಸಂಸ್ಥೆಗಳು, ಶಾಲಾ ಮುಖ್ಯಸ್ಥರಿಗಿರ್ಬೋದು, ಅಥವಾ ಈ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ತಿಳಿಸಿ ಅವರ ಹಕ್ಕುಗಳನ್ನ ಕಾಪಾಡಿಕೊಳ್ಳೋ ದಿಶೆಯಲ್ಲಿ ಇದು ಒಳ್ಳೆಯ ಒಂದು ಈ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಿಂದ ತುಂಬ ಒಳ್ಳೆಯದಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ.